ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕ್ಕೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ಬೆಂಗಳೂರಿನ ಜಲಕ್ಷಾಮ ಅಂತ ಕರಿತೀವಿ ಅಥವಾ ಬೆಂಗಳೂರು ವಾಟರ್ ಕ್ರೈಸಿಸ್ ಅಂತ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಇತ್ತೀಚೆಗೆ ಒಂದು ತಿಂಗಳಿಂದ ಈಚೆಗೆ ಬೆಂಗಳೂರು ಎಷ್ಟು ವಾಟರ್ ಕ್ರೈಸಿಸ್ನ ಫೇಸ್ ಮಾಡ್ತಾ ಇದೆ, ಅಥವಾ ಇದರಿಂದಾಗಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಬೆಂಗಳೂರಿಗೆ, ಅಥವಾ ದೇಶೀಯ ಮಟ್ಟವಾಗಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರು ಬಗ್ಗೆ ಮಾತಾಡೋ ಹಾಗಾಗಿದೆ. ಸೊ ಯಾವುದರಿಂದಾಗಿ ಅಂದರೆ ಈ ಜಲಕ್ಷಾಮದಿಂದಾಗಿ. ಸೊ ಏನಕ್ಕೆ ಈ ಜಲಕ್ಷಾಮ ಉಂಟಾಯಿತು, ಸೊ ಇದ್ರ ಓವರ್ಕಮ್ ಮಾಡೋದಕ್ಕೆ ಏನಾದರೂ ಸೊಲ್ಯೂಷನ್ಸ್ ಇದೆಯಾ, ಅಥವಾ ನಾವು ನಾಗರಿಕರಾಗಿ ಅಥವಾ ಸರ್ಕಾರಗಳು ಏನಾದರೂ ಒಂದಷ್ಟು ಸೊಲ್ಯೂಷನ್ಸ್ನ ಅಡಾಪ್ಟ್ ಮಾಡ್ಕೋಬೋದಾ, ಅಥವಾ ಇದಕ್ಕೆ ಯಾವುದಾದ್ರೂ ಮಾಡೆಲ್ ಎಕ್ಸಾಂಪಲ್ಸ್ ಇದೆಯಾ, ಈ ರೀತಿಯಾಗಿ ಒಂದು ವಿವರವಾಗಿ ಬೆಂಗಳೂರಿನ ಜಲಕ್ಷಾಮದ ಕಾರಣಗಳು, ಅದರ ಪರಿಣಾಮ ಮತ್ತು ಅದಕ್ಕಿರುವಂತಹ ಪರಿಹಾರಗಳು ಅಥವಾ ಕೆಲವು ಯಶಸ್ವಿ ಉದಾಹರಣೆಗಳು ಯಾವ್ಯಾವಿದೆ, ಈ ರೀತಿಯಾಗಿ ಈ ವಿಡಿಯೋದಲ್ಲಿ ಒಂದು ವಿವರವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋಣ. ನೀವೆಲ್ಲ ನೋಡ್ತಾ ಇರ್ಬೋದು, ಒಂದು ತಿಂಗಳಿಂದ ಈಚೆಗೆ ಬೆಂಗಳೂರು ಎಷ್ಟು ವಾಟರ್ ಕ್ರೈಸಿಸ್ನ ಫೇಸ್ ಮಾಡ್ತಾ ಇದೆ ಅಥವಾ ಜಲಕ್ಷಾಮವನ್ನು ಎದುರಿಸ್ತಾ ಇದೆ ಅಂತ ನೀವೆಲ್ಲ ಕೊಡ್ತಾ ಇದ್ದೀವಿ. ಸೊ ಬೆಂಗಳೂರಿನ ನೀರಿಗೆ ಹಾಹಾಕಾರ ಅಂತಲೇ ಕರಿಬೋದಾಗಿದೆ. ಬೆಂಗಳೂರಿನಾದ್ಯಂತ ಅಥವಾ ನಗರದಾದ್ಯಂತ ಬೇಸಿಗೆಯಲ್ಲಿ ಆರಂಭದಲ್ಲಿ ಏನಿದೆ, ಇನ್ನು ಮಾರ್ಚ್ ಮೇವರೆಗೂ ಮಾನ್ಸೂನ್ ಶುರು ಆಗೋದು ಯಾವಾಗಲೂ ಜೂನ್ ಮಿಡ್ಡಲ್ಲಿ. ಸೊ ಇನ್ನು ಜೂನ್ ಮಿಡ್ವರೆಗೂ ಬೇಸಿಗೆಗಾಲ ಭಾರತದಲ್ಲಿ ಇರುತ್ತೆ, ಅಥವಾ ಈ ಭಾರತದ ದಕ್ಷಿಣ ಭಾಗದಲ್ಲಿರುತ್ತೆ. ಸೊ ಇದನ್ನು ನಾವು ಈ ಮಾರ್ಚ್ ಶುರುವನ್ನು ನಾವು ಯಾವಾಗಲೂ ಬೇಸಿಗೆಯ ಶುರು ಅಂತ ಕರಿತೀವಿ, ಅದು ಬೇಸಿಗೆಯ ಒಂದು ಆದಿಕಾಲ ಅಂತ ಕರಿತೀವಿ. ಸೊ ಈ ಬೇಸಿಗೆ ಶುರುವಿನಲ್ಲೇ ಇಷ್ಟೊಂದು ನೀರಿಗೆ ಹಾಹಾಕಾರವಾದರೆ ಇನ್ನು ಬೇಸಿಗೆ ಮುಗಿಯೋಷ್ಟರಲ್ಲಿಗೆ ಎಷ್ಟೆಲ್ಲ ಸಮಸ್ಯೆಗಳಾಗಿರ್ಬೋದು, ಅಥವಾ ಏನೆಲ್ಲ ನಾವು ಸಮಸ್ಯೆಗಳನ್ನ ಎದುರಿಸಬಹುದು ಅಂತ ಎದುರಿಸ್ಕೊಂಡೇ ಈಗಲೇ ಒಂದು ಭಯ ಆಗ್ತಾ ಇದೆ. ಸೊ ಈ ಸಿಲಿಕಾನ್ ಸಿಟಿ ಅಂತ ಏನು ಫೇಮಸ್ ಆಗಿರೋ ಬ್ಯಾಂಗ್ಳೂರಿನಲ್ಲಿ ನೀರಿನ ಕ್ಷಾಮ ಉಂಟಾಗಿದೆ. ಬೆಂಗಳೂರಿನ ಅಂತರ್ಜಲ ಮಟ್ಟ ಒಂದು ಪ್ರಪಾತಕ್ಕೆ ಅಥವಾ ಪಾತಾಳಕ್ಕೆ ಕುಸಿತಾ ಇದೆ ಅಂತಲೇ ಹೇಳ್ಬೋದು. ಬೆಂಗಳೂರಿನಾದ್ಯಂತ ಇರುವಂತಹ ಬೋರ್ವೆಲ್ಗಳು, ಲಕ್ಷಾಂತರ ಬೋರ್ವೆಲ್ಗಳು ಆಲ್ರೆಡಿ ಬತ್ತು ಹೋಗ್ತಾ ಇದೆ, ಅಥವಾ ಅದರಲ್ಲಿರುವಂತಹ ನೀರಿನ ಪ್ರಮಾಣ ಕುಸಿತಾ ಬರ್ತಾ ಇದೆ. ಸೊ ಈ ಮೂಲಕ ಅಂತರ್ಜಲದ ಮಟ್ಟ ಕುಸಿತ ಉಂಟಾಗಿ ಬೆಂಗಳೂರಿಗೆ ನೀರು ಸಿಗದೆ ಅಥವಾ ಹೊರ ಪ್ರದೇಶಗಳಿಂದ ನೀರನ್ನು ತರಿಸುವಂಥದ್ದು, ಅಥವಾ ಬೆಂಗಳೂರಿನಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಹಾಹಾಕಾರವೇ ಎದ್ದಿದೆ ಅಂತಲೇ ಹೇಳ್ಬೋದಾಗಿದೆ. ಬೆಂಗಳೂರಿನ ಈ ಜಲಕ್ಷಾಮಕ್ಕೆ ಮುಖ್ಯ ಕಾರಣಗಳು ಏನೇನು ಅಂತ ನೋಡೋದಾದ್ರೆ, ಮೊದಲಿಗೆ ಬರುವಂಥದ್ದು ಎಲ್ಲರಿಗೂ ನಮ್ಮ ತಲೆಯಲ್ಲಿ ಬರುವಂಥದ್ದು ಒಂದು ಮಳೆಯ ಕೊರತೆ. ಅಂದರೆ ಸಾಕಷ್ಟು ಮಳೆಯಾಗದ ಕಾರಣ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಕುಸಿದಿದೆ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರದ ಪ್ರಕಾರ ಕಾವೇರಿ ಕೊಳ್ಳದ ಜಲಾಶಯಗಳಾದಂತಹ ಆರಂಗಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, KRS ಮತ್ತು ಕಬಿನಿಗಳಲ್ಲಿ ಅವರುಗಳ ನೀರಿನ ಮಟ್ಟದಲ್ಲಿ ಇರುವಂತಹ ಒಂದು ಒಟ್ಟು ಸಾಮರ್ಥ್ಯದಲ್ಲಿ ಕೇವಲ 39% ಮಾತ್ರ ನೀರನ್ನು ಹೊಂದಿದೆ. ಸೊ ಅಂದರೆ ಅದರ ಒಂದು ನೀರಿನ ಭೀಕರತೆ, ಅಥವಾ ಈ ಜಲಕ್ಷಾಮದ ಭೀಕರತೆ ಎಷ್ಟು ಅಂತ ನಮಗೆ ಇದನ್ನು ಗೊತ್ತಾಗ್ತಾ ಇದೆ. ಅಂದರೆ ಮಳೆ ಸರಿಯಾಗಿ ಆಗದಲೇ ಇದ್ರೆ, ಸೊ ಕಾವೇರಿ ನದಿ ತುಂಬದಲೇ ಇದ್ರೆ, ಕಾವೇರಿ ನದಿಗಳ ಮೂಲಕ ಕಾವೇರಿ ನದಿಗೆ ಕಟ್ಟಲಾದಂತಹ ಜಲಾಶಯಗಳಾದಂತಹ ಆರಂಗಿ, ಹೇಮಾವತಿ, KRS, ಕಬಿನಿಗಳ ಒಂದು ಜಲಾಶಯ ಮಟ್ಟ ಅವರ ಪರಿಪೂರ್ಣ ಮಟ್ಟ ತುಂಬಲಿಲ್ಲ ಅಂದರೆ, ಸೊ ಅದರಿಂದ ನಮಗೆ ಬರಬೇಕಾದಂಥ ನೀರಿನಲ್ಲಿ ಗೋತಾಗುತ್ತೆ. ಸೊ ಇದರಿಂದಾಗಿ ಬೆಂಗಳೂರಿಗೆ ನೀರಿನ ಒಂದು ಜಲಕ್ಷಾಮನೆ ಉಂಟಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಭೌಗೋಳಿಕತೆ ಅಂತ ಕರಿತೀವಿ. ಬೆಂಗಳೂರು ಯೂಶಲಿ ಇರುವಂಥದ್ದು ಅರೆಶುಷ್ಕ ವಲಯ ಅಂತ ಕರಿತೀವಿ. ಅಂದರೆ ಈಸ್ಟರ್ನ್ ಘಾಟ್ ಮತ್ತು ವೆಸ್ಟರ್ನ್ ಘಾಟ್ ಎರಡು ಸೇರಿ ಮಧ್ಯದಲ್ಲಿರುವಂತಹ ಇದಿರೋದು. ಸೊ ಇದು ಸಿ ಲೆವೆಲ್ಗಿಂತ ತುಂಬಾ ಹೈಟಲ್ಲಿ ಇದೀವಿ. ಅಂದರೆ ಸಿ ಲೆವೆಲ್ಗಿಂತ ಅರೌಂಡ್ 800 to 900 ಮೀಟರ್ಸ್ ಮೇಲಿರೋದ್ರಿಂದಾಗಿ ಈ ಮಳೆ ಬಂದಾಗ ಯೂಶಲಿ ಎಲ್ಲವೂ ಕೂಡ ಹರಿದು ಹೋಗ್ಬಿಡುತ್ತೆ. ಸೊ ಹರಿದು ಹೋದಂಥ ನೀರನ್ನು ನಾವು ಹಿಡಿದಿಟ್ಕೊಳ್ಳುವಂತಹ, ನೀರನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಆಗ್ತಾ ಇಲ್ಲ. ಸೊ ಅದರಿಂದಾಗಿ ಈ ದೀರ್ಘಕಾಲಿಕ ಯಾವುದೇ ರೀತಿಯಾದಂತಹ ನೀರಿನ ಮೂಲಗಳಿಲ್ಲ. ಅಂದರೆ ಬೆಂಗಳೂರು ಯೂಶಲಿ ಇನ್ನೊಂದು ಯಾವಾಗಲೂ ಮಾತಿದೆ, ಬೆಂಗಳೂರಲ್ಲಿ ಒಂದು ಮೆಟ್ರೋಪಾಲಿಟನ್ ಸಿಟಿ ವಿತೌಟ್ ಪ್ರಾಪರ್ ಒಂದು ನದಿ ಇಲ್ದಲೇ ಇರುವಂತಹ ಒಂದು ಸಿಟಿ ಅಥವಾ ಮೆಟ್ರೋಪಾಲಿಟನ್ ಸಿಟಿ ಅಂದರೆ ಅದು ಬೆಂಗಳೂರು. ನೀವು ಚೆನ್ನೈ ತಗೊಳ್ಳಾಗಿರ್ಬೋದು, ಚೆನ್ನೈನಲ್ಲಿ ಕಾವೇರಿ ನದಿಗಳು ಹರಿಯುತ್ತೆ, ಅದು ಸಮುದ್ರದಲ್ಲಿ ಪಕ್ಕದಲ್ಲಿದೆ. ಮುಂಬೈ ಆಗಿರ್ಬೋದು, ಅದು ಕೂಡ ಸಮುದ್ರದ ಪಕ್ಕದಲ್ಲಿದೆ. ಅಥವಾ ಡೆಲ್ಲಿ ಆಗಿರ್ಬೋದು, ಅಲ್ಲಿ ಯಮುನಾ ನದಿ ಹರಿಯುತ್ತೆ. ಅಥವಾ ಕೋಲ್ಕತ್ತಾ ನದಿ ಆಗಿರ್ಬೋದು, ಅಲ್ಲಿ ಹೂಗ್ಲಿ ಎಲ್ಲವೂ ಹರಿಯುತ್ತೆ. ಸೊ ಈ ರೀತಿ ಪ್ರಮುಖ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಎಲ್ಲವೂ ಕೂಡ ನದಿಗಳು ಹರಿಯುತ್ತೆ. ಬಟ್ ಬೆಂಗಳೂರಿಗೆ ಬಂದಾಗ ಯಾವುದೇ ರೀತಿಯ ಒಂದು ಶಾಶ್ವತವಾದಂತಹ ನೀರಿನ ಮೂಲಗಳಿಲ್ಲ. ದೂರದ ಕಾವೇರಿ ನದಿಯನ್ನೇ ಅವಲಂಬನೆಯನ್ನು ಮಾಡಬೇಕಾಗಿದೆ. ಸೊ ಆ ದೃಷ್ಟಿಯಿಂದಾಗಿ ಈ ಭೌಗೋಳಿಕ ಅಂಶ ಏನಂತೀವಿ, ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಬೆಂಗಳೂರಿನ ಕೆಲವು ಭಾಗದಲ್ಲಿ ಹರಿಯುವಂತಹ ಈ ಏನು ಅರ್ಕಾವತಿ ಅಥವಾ ವೃಷಭಾವತಿ ನದಿಗಳು ಅಂತ ಕರಿತೀವಿ, ಅದು ಇವು ಕಾವೇರಿ ಉಪನದಿಗಳು. ಯಾವ್ಯಾವು? ಅರ್ಕಾವತಿ ಒಂದು ವೃಷಭಾವತಿ, ಎರಡೂ ನದಿಗಳು ಕೂಡ ಬೆಂಗಳೂರಿನಲ್ಲಿ ಹರಿಯುತ್ತೆ. ಸೊ ಈ ಎರಡೂ ನದಿಗಳು ಕಾಲೋಚಿತವಾಗಿದೆ, ಅದನ್ನು ಸೀಸನಲ್ ಮಳೆ ಟೈಮ್ನಲ್ಲಿ ಮಾತ್ರ ಇವು ತುಂಬಿ ಹರಿಯುತ್ತೆ, ಅದರ್ವೈಸ್ ಇವು ನದಿಗಳು ಬತ್ತೋಗುತ್ತೆ. ಸೊ ಇದರಿಂದಾಗಿ ಕೂಡ ನೀರಿನ ಒಂದು ಅಂತರ್ಜಲದ ಮಟ್ಟ ಕೆಳಗಡೆ ಕುಸಿಯೋದಕ್ಕೆ ಇದು ಕೂಡ ಕಾರಣ. ಇನ್ನೊಂದು ಬದಲಾಗುತ್ತಿರುವಂತಹ ಹವಾಮಾನ ಸ್ಥಿತಿಗಳು ಅಂತ ಕರಿತೀವಿ, ಅಥವಾ ಪರಿಸ್ಥಿತಿಗಳು ಅಂತ ಕರಿತೀವಿ. ಈಗ ಆಲ್ರೆಡಿ ನಿಮಗೂ ಎಲ್ಲ ಗೊತ್ತಿರೋ ಹಾಗೆ ಎಷ್ಟೋ ಬೋರ್ವೆಲ್ಗಳು ಬೆಂಗಳೂರಿನಲ್ಲಿ ಇರುವಂತಹ ಕಾರ್ಯನಿರ್ವಹಿಸುತ್ತಿದ್ದಂತಹ ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಕಾರಣ ಅಂತರ್ಜಲ ಮಟ್ಟ ಕುಸ್ತಿರೋದ್ರಿಂದಾಗಿ.
ಸೊ ಈ ನೀರಿನ ಕೊರತೆ ಹೆಚ್ಚು ಸಮಸ್ಯೆ ಉಂಟಾಗೋದಕ್ಕೆ ಇದು ಕೂಡ ಒಂದು ಮುಖ್ಯ ಕಾರಣ. ಮತ್ತೊಂದು ಅಂಶ ಈ ನೀರಿನ ತೀವ್ರತೆ ಕಾರಣ ಆಗೋದಕ್ಕೆ ಮತ್ತೊಂದು ಅಂಶ ಅಂದರೆ ನಗರೀಕರಣ ಮತ್ತು ಕೈಗಾರೀಕರಣ ಅಂತ ಕರಿತೀವಿ. ಅಂದರೆ ಯೋಜಿತವಲ್ಲದ ಅನ್ಪ್ಲಾನ್ಡ್ ಸಿಟಿ, ಅಥವಾ ಬೆಂಗಳೂರು ಮೊದಲು ತುಂಬ ಚಿಕ್ಕದನೇ ಆಗಿತ್ತು. ಅಂದರೆ ಲೈಕ್ 91 ಈಚೆಗೆ ಬೆಂಗಳೂರನ್ನ ಲೈಕ್ ಡೆವಲಪ್ಮೆಂಟ್ ಮಾಡ್ತಾ ಮಾಡ್ತಾ ಅಥವಾ ಅದು ಅಭಿವೃದ್ಧಿ ಹೊಂದುತ್ತಾ ಏನು ಮಾಡ್ತಾ ಇದೆ, ಅದಕ್ಕೆ ಬೇಕಾದಂತಹ ಒಂದು ಯೋಜನೆ ಇಲ್ಲದ ಇದು ನಗರೀಕರಣ ಆಗಿದೆ. ಅಂಡ್ ಜನಸಂಖ್ಯಾ ಸ್ಫೋಟ ಆಗಿರ್ಬೋದು ಅಥವಾ ಅತಿಕ್ರಮಣ ಆಗಿರ್ಬೋದು, ರಾಜಕಾಲುವೆಗಳದು ಅಥವಾ ಕೆರೆಗಳದು. ನಿಮಗೆಲ್ಲ ಗೊತ್ತಿದ್ದಾಗೆ ಒಂದು ಕಾಲದಲ್ಲಿ ಬೆಂಗಳೂರನ್ನ ಕೆರೆಗಳ ನಗರ ಅಂತ ಕರಿತಿದ್ರಂತ. ಅಂದರೆ 1000 ಕೆರೆಗಳ ನಗರ ಅಂತ ಬೆಂಗಳೂರಿನಾದ್ಯಂತ ಅವಾಗ 1000ಕ್ಕೂ ಹೆಚ್ಚು ಕೆರೆಗಳಿರುವಂತೆ. ಈಗ ಎಣಿಸಿದ್ರೆ ಕೇವಲ ಬೆರಳೆಣಿಕೆಯಾದಂತಹ ಕೆರೆಗಳು ಮಾತ್ರ ಇದೆ. ಆ ಕೆರೆಗಳು ಕೂಡ ಕಲುಷಿತಗೊಂಡು, ಆ ಕೆರೆಗಳು ಕೂಡ ಒಂದು ಲೈಕ್ ಇವನ್ ಗಾರ್ಡನ್ಗೂ ಯೂಸ್ ಮಾಡೋಕ್ಕಾಗ್ದಲ್ಲಿರುವಂತಹ ನೀರಿನ ಒಂದು ಕಳಪೆ ಮಟ್ಟಕ್ಕೆ ಹೋಗಿದೆ. ಸೊ ಇದು ಕೂಡ ನಮಗೆ ನಗರೀಕರಣದಿಂದ ಅಥವಾ ಕೈಗಾರೀಕರಣದಿಂದ ಆದಂತಹ ಒಂದು ಇದು ಅಂತಲೇ ಹೇಳ್ಬೋದು. ಬೆಂಗಳೂರಿನಲ್ಲಿ 1961 ತಗೊಂಡಾಗ ಅರೌಂಡ್ 262 ಕೆರೆಗಳಿದ್ವಂತೆ. ಬಟ್ ಈಗ ಕೇವಲ ಅದು 81ಕ್ಕೆ ಇಳ್ತಿದೆ. ಸೊ ಆ 81ರಲ್ಲೂ ಕೂಡ ಕಳಪೆ ಮಟ್ಟದ ನೀರನ್ನು ಹೊಂದಿದೆ. ಸೊ ಈ ಲೈಕ್ ಜನಸಂಖ್ಯಾ ಸ್ಫೋಟ ಅಥವಾ ಈ ಲೈಕ್ ನಗರೀಕರಣ ಮತ್ತು ಕೈಗಾರೀಕರಣ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂತ ನಾವು ನೋಡ್ಬೋದಾಗಿದೆ. ಇನ್ನೊಂದು ಮಾಲಿನ್ಯ, ಪೊಲ್ಯೂಷನ್ ಅಂತಲೇ ಕರಿತೀವಿ. ಏನಂದರೆ ಈ ಕೆರೆಗಳು ನೀವೆಲ್ಲ ಗೊತ್ತಿರ್ಬೋದು, ಅಲ್ಸೂರಲ್ಲಿ ಕೆರೆ ಆಗಿರ್ಬೋದು, ಬೆಳ್ಳಂದೂರು ಕೆರೆ ಆಗಿರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಎಷ್ಟೋ ಕೆರೆಗಳಲ್ಲಿ ಮೀನುಗಳು ಕೂಡ, ಅಲ್ಲಿರುವಂಥ ಸಣ್ಣ ಪುಟ್ಟ ಮೀನುಗಳು ಕೂಡ ಸತ್ತಿ ಮೇಲೆ ತೇಲುವಂಥ ಅಂಶ. ಅಂದರೆ ಲೈಕ್ ಇಲ್ಲಿ ಲೈಕ್ ಬೆಂಗಳೂರಲ್ಲಿ ಇಂಥ ಎಷ್ಟೋ ಕಾರ್ಖಾನೆಗಳಾಗಿರ್ಬೋದು ಅಥವಾ ಸೀವೇಜ್ ವಾಟರ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಡೈರೆಕ್ಟಾಗಿ ಕೆರೆಗಳಿಗೆ ಅಥವಾ ಈ ಸರೋವರಗಳಿಗೆ ಡಿಸ್ಚಾರ್ಜ್ ಮಾಡೋದ್ರ ಮೂಲಕ ಅಲ್ಲಿನ ನೀರುಗಳು ಕೂಡ ಕಲುಷಿತಗೊಂಡು ಅದನ್ನು ಕೂಡ ಯಾವುದಕ್ಕೂ ಬಳಸೋಕ್ಕಾಗದಲ್ಲಿರುವಂತಹ ಒಂದು ಭೀಕರತೆಯನ್ನು ತಂದಿಟ್ಟಿದ್ದಾರೆ. ಸೊ ಈ ನೀರಿನ ಒಂದು ಕೊರತೆ ಏನಿದೆ ಅಥವಾ ಈ ನೀರಿನ ಇವತ್ತೇನು ಕ್ರೈಸಿಸ್ ಎದುರಿಸ್ತಾ ಇದ್ದೀವಿ, ಇದಕ್ಕೂ ಕೂಡ ಇದೊಂದು ಕಾರಣ ಅಂತಲೇ ಕರಿತೇವೆ. ಮತ್ತೆ ಇತರೆ ಸಮಸ್ಯೆಗಳು ಏನೇನು ಅಂತ ನೋಡೋದಾದ್ರೆ, ನಾವು ಇತರ ಸಮಸ್ಯೆಗಳಲ್ಲಿ ಬಂದು ಕೇವಲ ಕಾವೇರಿ ನದಿ ಒಂದರ ಮೇಲೇನೆ ಅತಿ ಹೆಚ್ಚಾಗಿ ಅವಲಂಬನೆ ಆಗಿರುವಂಥದ್ದು, ಅಥವಾ ಸಮನ್ವಯನದ ನೀರಿನ ನಿರ್ವಹಣೆ ಇಲ್ದಲೇ ಇರುವಂಥದ್ದು, ಅದು ಒಂದು ಪ್ಲ್ಯಾಂಡ್ ಸಿಟಿ ಮಾಡದಲ್ಲೇ ಇರುವಂಥದ್ದು, ಅಥವಾ ಒಂದು ಶಾಶ್ವತವಾಗಿ ಪರಿಹಾರಗಳನ್ನು ಕಂಡುಕೊಳ್ಳದಲ್ಲೇ ಇರುವಂಥದ್ದು. ಇದೇ ಮೊದಲೇನಲ್ಲ, ಬೆಂಗಳೂರಿಗೆ ಜಲಕ್ಷಾಮ ಎದುರಾಗ್ತಾ ಇರೋದು ಇದೇ ಮೊದಲಲ್ಲ. ಇದಕ್ಕಿಂತ ಮುಂಚೆನೂ ಕೂಡ ಬೇಕಾದಷ್ಟು ಸಲ ಜಲಕ್ಷಾಮಗಳು ಆಗಿದೆ. ಸೊ ಆದರೂ ಕೂಡ ನಮ್ಮ ಸರ್ಕಾರಗಳಾಗಿರ್ಬೋದು ಅಥವಾ ಲಾ ಮೇಕರ್ಸ್ ಆಗಿರ್ಬೋದು ಅಥವಾ ಪರಿಸರವಾದಿಗಳಾಗಿರ್ಬೋದು, ಇವ್ರು ಯಾರೂ ಕೂಡ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡದೆ, ಸೊ ಈಗ ಯಾವಾಗ ಜಲಕ್ಷಾಮ ಉಂಟಾಗುತ್ತೋ ಅವಾಗೆಲ್ಲರೂ ಬೊಬ್ಬೆ ಇರೋದು ಬಡ್ಕೊಂಡಾಗ ಏನನ್ನೂ ಸಾಧನೆ ಮಾಡೋದಕ್ಕಾಗಲ್ಲ, ಏನನ್ನೂ ಸಾಧ್ಯ ಆಗಲ್ಲ. ಈ ಜಲಕ್ಷಾಮ ಅಥವಾ ಈ ವಾಟರ್ ಕ್ರೈಸಿಸ್ನ ಮತ್ತಷ್ಟು ಹದಗೆಡೋದನ್ನು ತಡೆಗಟ್ಟೋದಕ್ಕೆ ಕರ್ನಾಟಕ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತ ನೋಡೋದಾದರೆ, ಮೊದಲಿಗೆ ಕರ್ನಾಟಕ ಸರ್ಕಾರವು ತೋಟಗಾರಿಕೆ ಮತ್ತು ಇತರ ಉದ್ದೇಶಗಳಿಗಾಗಿ ಕುಡಿಯುವ ನೀರನ್ನು ಬಳಸುವುದನ್ನು ನಿಷೇಧ ಮಾಡಲಾಗಿದೆ. ಸೊ ಅಂದರೆ ಕುಡಿಯೋ ನೀರನ್ನು ಲೈಕ್ ಗಾರ್ಡನಿಂಗ್ ಆಗಿರ್ಬೋದು ಅಥವಾ ಕಾರುಗಳು ತೊಳೆಯೋದಕ್ಕಾಗಿರ್ಬೋದು ಅಥವಾ ಸಮಥಿಂಗ್ ಬೇರೆ ಇನ್ಯಾವುದೇ ರೀತಿಯಾದಂತಹ ಕುಡಿಯೋದನ್ನು ಬಿಟ್ಟು ಅಥವಾ ಮನೆ ಬಳಕೆ, ಗೃಹ ಬಳಕೆಗೆ ಬಿಟ್ಟು ಬೇರೆ ಬಳಕೆಗೆ ಬಳಸೋದನ್ನು ನಿಷೇಧ ಮಾಡಲಾಗಿದೆ. ಅದರ ಜೊತೆಗೆ ಪಕ್ಕದ ಪ್ರದೇಶಗಳಿಂದಾಗಿ ಅಂದರೆ ಬೆಂಗಳೂರಿನ ಪಕ್ಕದ ಸುತ್ತಮುತ್ತಲಿನ ಪ್ರದೇಶಗಳಿಂದ ಒಂದು ಬೃಹತ್ ಟ್ಯಾಂಕರ್ಗಳಲ್ಲಿ ನೀರನ್ನು ಪೂರೈಸುವುದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಇದ್ರ ಜೊತೆಗೆ ಆದ್ಯತೆಯ ವಲಯಗಳು ಅಂತ ಕರಿತೀವಿ. ಅಂದರೆ ಲೈಕ್ ತುಂಬ ಇಂಪಾರ್ಟೆಂಟ್ ಅಥವಾ ನೀಡಿ ಏರಿಯಾಸ್ ಅಂತ ಹೇಳಿದೆ, ತುಂಬ ಹೆಚ್ಚು ಜಲಕ್ಷಾಮವನ್ನು ಎದುರಿಸ್ತಾ ಇರುವಂತಹ ಪ್ರದೇಶಗಳಲ್ಲಿ ಬೋರ್ವೆಲ್ಲನ್ನು ಗೌರ್ಮೆಂಟ್ ವತಿಯಿಂದಾನೇ ಅಥವಾ ಸರ್ಕಾರದ ವತಿಯಿಂದಾನೇ ಬೋರ್ವೆಲ್ಗಳನ್ನ ಕೊರೆದು ನೀರನ್ನು ಪೂರೈಸುವಲ್ಲೂ ಒಂದಷ್ಟು ಯೋಜನೆಗಳನ್ನ ಹಾಕೊಳ್ಳಲಾಗಿದೆ. ಅದ್ರ ಜೊತೆಗೆ ನೀರಿನ ಬೆಲೆಯನ್ನು ನಿಯಂತ್ರಿಸಲು, ನಿಮಗೆಲ್ಲ ಗೊತ್ತಿದ್ದಾಗೆ ಈಗೆಲ್ಲ ಲೈಕ್ ಬೋರ್ವೆಲ್ಗಳು ಬತ್ತೋಗಿ ಟ್ಯಾಂಕರ್ಗಳ ಮೂಲಕ ನೀರನ್ನು ಓಡಿಸ್ಕೋತಾ ಇದ್ದಾರೆ ಅಥವಾ ನೀರನ್ನು ತರಿಸ್ಕೋತಾ ಇದ್ದಾರೆ. ಸೊ ಈ ಟ್ಯಾಂಕರ್ಗಳು ಇದೆ, ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಸಪ್ಲೈ ಕಮ್ಮಿ ಇದ್ದಾಗ ಪ್ರೈಸಸ್ ವಿಲ್ ಗೋಸ್ ಅಪ್. ಅಂದರೆ ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಚೈನ್ ಅಂತ ಕರಿತೀವಿ. ಸೊ ಸಪ್ಲೈ ಕಮ್ಮಿ ಇದ್ದು ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಈ ಪ್ರೈಸನ್ನು ಟ್ಯಾಪ್ ಮಾಡೋದಕ್ಕೆ ಅಥವಾ ಈ ಪ್ರೈಸನ್ನು ಒಂದು ನೆಗೋಷಿಯಬಲ್ ಲೆವೆಲಲ್ಲಿ ಇಡೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ನೀರಿನ ಬೆಲೆಯನ್ನು ನಿಯಂತ್ರಿಸಲು ಎಲ್ಲ ಖಾಸಗಿ ನೀರಿನ ಟ್ಯಾಂಕರ್ಗಳಾಗಿರ್ಬೋದು ಅಥವಾ ಬೋರ್ವೆಲ್ಗಳಾಗಿರ್ಬೋದು ಇವೆಲ್ಲವೂ ಕೂಡ BWSSB ಅಂಡರಲ್ಲಿ ನೋಂದಾಯಿಸ್ಕೊಳ್ಳೋದಕ್ಕೆ ಸೂಚಿಸಲಾಗಿದೆ. ಸೊ ಇದ್ರ ಜೊತೆಗೆ 5ನೇ ಹಂತದ ಒಂದು ಕಾವೇರಿ ಯೋಜನೆ ಅಂತ ಕರಿತೀವಿ, ಇದನ್ನು ಕೂಡ ಲೈಕ್ ವಿಸ್ತರಣೆ ಮಾಡಿದ್ರು. ಅಂದರೆ ಬೆಂಗಳೂರಿಗೆ ಎಲ್ಲ ಭಾಗಗಳಿಗೂ ಕೂಡ ಕಾವೇರಿ ನದಿಯನ್ನು ವಿಸ್ತರಣೆ ಮಾಡೋದ್ರ ಮೂಲಕ ಯೋಜನೆಯನ್ನು ಹಾಕೊಳ್ಳಲಾಗಿದೆ. ಇನ್ನೊಂದು ಕರ್ನಾಟಕ ಜಲನೀತಿ ಅಂತ ಕರಿತೀವಿ, 2022ರಲ್ಲಿ ಒಂದು ಈ ಜಲನೀತಿಯನ್ನು ಹೊರತರಲಾಗಿದೆ. ಸೊ ಈ ಜಲನೀತಿಯಲ್ಲಿ ಇದ್ದಂತಹ ಅಂಶಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಈಗ ಉಂಟಾಗಿರುವಂಥ ಒಂದು ಜಲಕ್ಷಾಮವನ್ನು ತಡೆಗಟ್ಟೋದಕ್ಕೆ ಸರ್ಕಾರ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದೆ. ಇವಿಷ್ಟು ಸದ್ಯದ ಕ್ರಮಗಳು, ಅಂದರೆ ಇವನ್ನ ಟೆಂಪರರಿ ಅಂತ ಕರಿತೀವಿ. ಅಂದರೆ ಇವಿದಿಷ್ಟು ಈ ಕ್ಷಣಕ್ಕೆ ಅಂದರೆ ಈ ವರ್ಷಕ್ಕೆ ಲೈಕ್ ಅಳವಡಿಸ್ಕೊಳ್ಳೋಕಿರುವಂತಹ ಒಂದಷ್ಟು ಕ್ರಮಗಳು. ಹಾಗಾದರೆ ಮುಂದೆಂದೂ ಕೂಡ ಈ ರೀತಿಯಾದಂಥ ಜಲಕ್ಷಾಮಕ್ಕೆ ಒಳಗಾಗದಲ್ಲೇ ಇರೋ ರೀತಿಯಲ್ಲಿ ಯಾವೆಲ್ಲ ಕ್ರಮಗಳನ್ನ ನಾವು ಅಳವಡಿಸ್ಕೊಂಡ್ರೆ ಈ ಜಲಕ್ಷಾಮವನ್ನು ಅಥವಾ ವಾಟರ್ ಕ್ರೈಸಿಸ್ನ ಹೊರಬರೋದಕ್ಕೆ ಸಾಧ್ಯ ಅಂತ ನೋಡೋದಾದರೆ, ಮೊದಲಿಗೆ ನೀರಿನ ಒಂದು ಹಿತ ಬಳಕೆಯನ್ನು ಮಾಡುವಂಥದ್ದು. ಅಂದರೆ ಅನ್ನೆಸೆಸರಿ ನೀರನ್ನು ವೇಸ್ಟ್ ಮಾಡದಲ್ಲೇ ಇರುವಂಥದ್ದು. ನಮಗೂ ಈಗ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಮನೆಗಳಲ್ಲಿ ಆಗಿರಲಿ ಸಿಂಕ್ ಲೈಕ್ ಟ್ಯಾಪ್ಗಳನ್ನ ಹಾಗೆ ಆನ್ ಮಾಡಿಬಿಡುವಂಥದ್ದು, ಹೋಟೆಲ್ಗಳಲ್ಲಿ
ಶಾಲೆಗಳಲ್ಲಿ ಅಥವಾ ಹಾಸ್ಟೆಲ್ಗಳಲ್ಲಿ, PGಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಯಥೇಚ್ಛವಾಗಿ ನೀರಿನ ಅವಶ್ಯಕತೆ ಇಲ್ಲದಲ್ಲೇ ಇದ್ರೂ ಕೂಡ ನೀರನ್ನು ಬಳಸೋದ್ರ ಮೂಲಕ ನೀರಿನ ಒಂದು ಅಮೂಲ್ಯ ಆಸ್ತಿ ಅಥವಾ ನೀರು ಬರುದಾಗುವ ಆಸ್ತಿ ಅಂತ ನಾವು ಭಾವಿಸೇ ಇರೋದಿಲ್ಲ. ಅಂದ್ರೆ ನೀರು ಸುಮ್ಮನೆ ಲೈಕ್ ವೇಸ್ಟ್ ಮಾಡೋದಕ್ಕೆ ಇರೋದು ಅಥವಾ ನೀರನ್ನು ನಮ್ಗೆ ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಈ ರೀತಿಯಲ್ಲಿ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರೋದ್ರಿಂದ ನೀರನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದೀವಿ. ಅಂದ್ರೆ ಅತಿ ಹೆಚ್ಚಾಗಿ ಬಳಕೆ ಅನ್ನೋದಕ್ಕಿಂತ ವೇಸ್ಟ್, ಅಂದ್ರೆ ವೇಸ್ಟ್ನ ಮಾಡೋದ್ರ ಮೂಲಕ ಒಂದು ಅತ್ಯಮೂಲ್ಯವಾದಂತಹ ಒಂದು ಆಸ್ತಿ ಅದು ನೀರನ್ನ ಮಿತ ಬಳಕೆ ಮಾಡೋದ್ರ ಮೂಲಕ ಈ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಕಂಡುಕೊಳ್ಳಬಹುದು. ದೆನ್ ಸೆಕೆಂಡ್ ಒನ್, ಸಂಸ್ಕರಿಸಿದ ನೀರಿನ ಬಳಕೆ. ಸೊ ಈಗೇನು ನಾವು ನೀರನ್ನು ಯೂಸ್ ಮಾಡ್ತಾ ಇದ್ದೀವಿ, ಈ ಯೂಸ್ ಮಾಡಿದ ನೀರನ್ನು ಸಂಸ್ಕರಿಸಿ ಅದನ್ನು ದ್ವಿತೀಯ ಅಥವಾ ತೃತೀಯ ಬಳಕೆಗೆ, ಅಂದರೆ ಲೈಕ್ ಕುಡಿಯೋ ನೀರು ಅಥವಾ ಸ್ನಾನಕ್ಕೆ ಹೊರತಾಗಿ ಗಾರ್ಡನಿಂಗ್ ಆಗಿರ್ಬೋದು ಅಥವಾ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಕೈಗಾರಿಕೆಗಳಲ್ಲಾಗಿರ್ಬೋದು, ಈ ಸಂಸ್ಕರಿಸಿದ ನೀರನ್ನು ಬಳಸ್ಕೋಬಹುದು. ಆ ಮೂಲಕ ನೀರಿನ ಅಂದರೆ ಲೈಕ್ ಡೈರೆಕ್ಟ್ ಅಂದರೆ ಪ್ರೈಮರಿ ನೀರಿನ ಮೂಲಕ ಮೇಲಿನ ಒಂದು ಅವಲಂಬನೆಯನ್ನು ಕಮ್ಮಿ ಮಾಡ್ಬೋದಾಗಿರುತ್ತೆ. ಅಂದರೆ ಈಗ ನಮ್ಗೆ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಅಲ್ಲೇನೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಇರುತ್ತೆ. ಸೊ ಅಂದರೆ ಈ ಕಲುಷಿತ ನೀರನ್ನು ಅಲ್ಲೇನೆ ಅವರು ಪ್ಲಾಂಟಲ್ಲಿ ಅದನ್ನು ಪ್ರೋಸೆಸ್ ಮಾಡಿ ಆ ನೀರನ್ನು ಸಂಸ್ಕರಿಸಿ ಆ ನೀರನ್ನು ಗಾರ್ಡನಿಂಗ್ ಆಗಿರ್ಬೋದು, ಕಾರ್ ವಾಶ್ಗಾಗಿರ್ಬೋದು, ರೆಸ್ಟ್ ರೂಮ್ಗಳಿಗಾಗಿರ್ಬೋದು, ಬಾತ್ರೂಮ್ಗಳಾಗಿರ್ಬೋದು ಈ ಬಳಸ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶಗಳಿರುತ್ತೆ. ಆ ಮೂಲಕ ನೀರಿನ ಮೇಲೆ ಅತಿ ಹೆಚ್ಚಾದ ಲೈಕ್ ಅಂದರೆ ಪ್ರಾಥಮಿಕ ನೀರಿನ ಮೇಲೆ ಅತಿ ಹೆಚ್ಚಾದ ಒಂದು ಅವಲಂಬನೆಯನ್ನು ಕಡಿಮೆ ಮಾಡುವಂಥದ್ದು. ದ ಥರ್ಡ್ ಒನ್, ಮಳೆ ನೀರು ಕೊಯ್ಲು ಅಂತ ಕರಿತೀವಿ ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಈ ಮೂಲಕ ನಾವು ಬೆಂಗಳೂರಿನಲ್ಲಿ ಕೆಲವು ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಸೊ ವೆಸ್ಟರ್ನ್ ಘಾಟ್ ಮೂಲಕ ಬರುವಂತಹ ನಮ್ಮ ಮಾನ್ಸೂನ್ ಟೈಮಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಸೊ ಬಟ್ ಈ ಮಳೆ ಆದಲ್ಲಿ 99% ನೀರು ಯಾವಾಗಲೂ ಹರಿದು ನದಿಗಳ ಮೂಲಕ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಬಟ್ ನಾವೇನಾದರೂ ನಮಗೆ ಮಳೆ ಆಗುವಂತಹ ನೀರಿನಲ್ಲಿ ಅಥವಾ ಈ ಮಳೆನಲ್ಲಿ ಕೇವಲ 10% ನೀರನ್ನು ಸಂಗ್ರಹಿಸಿಕೊಂಡ್ರೂ ಕೂಡ ಬೆಂಗಳೂರಿಗೆ ವರ್ಷಕ್ಕೆ ಬೇಕಾದಂತಹ ನೀರನ್ನು ನಾವು ನೀಡಬಹುದು ಅಂತ ಕೆಲವು ವರದಿಗಳು ಹೇಳ್ತಾರೆ. ಕೇವಲ 10%, ಯೋಚನೆ ಮಾಡಿ, ಕೇವಲ 10% ನೀರನ್ನು ನಾವು ಮಳೆ ಬರುವಂತಹ ನೀರನ್ನಲ್ಲಿ ಕೇವಲ 10% ಸಂಗ್ರಹಿಸಿಕೊಂಡ್ರೆ ಬೆಂಗಳೂರಿಗೆ ಬೇಕಾದಂತಹ 100% ನೀರನ್ನು ಸರಬರಾಜು ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಅದರಿಂದಾಗಿ ಬೆಂಗಳೂರಿನಲ್ಲಿ ಇನ್ನು ಮೇಲೆ ಪ್ರತಿಯೊಬ್ಬರು ಕೂಡ ಅಂದರೆ ಗೌರ್ಮೆಂಟ್ ಇದನ್ನು ಇನಿಷಿಯೇಟಿವ್ ತಗೋಬೇಕು. ಪಬ್ಲಿಕ್ ಆಲ್ರೆಡಿ ಯಾರು ತಗೋತಾ ಇಲ್ಲ. ಕೆಲವು ಮನೆಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ಸರ್ಕಾರ ಒಂದು ಲಾ ತಂದು ಇನ್ನು ಮೇಲೆ ಯಾರೇ ಮನೆ ಕಟ್ಟರು ಅಂಡ್ ಎಕ್ಸಿಸ್ಟಿಂಗ್ ಹೋಮ್ಸ್ ಕೂಡ ಅಂದರೆ ಆಲ್ರೆಡಿ ಮನೆಗಳಿರುವಂತಹ ಮನೆಗಳು ಕೂಡ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನು ಅಳವಡಿಸ್ಕೋಬೇಕು, ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂತ ಒಂದಷ್ಟು ಕಾನೂನುಗಳು ತಂದರೆ ಈ ಜಲಕ್ಷಾಮಗಳಿಂದಾಗಿ ಅಥವಾ ಈ ವಾಟರ್ ಕ್ರೈಸಿಸ್ನ ತಡೆಗಟ್ಟೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನೊಂದು, ಬೆಂಗಳೂರಿನಲ್ಲಿರುವಂತಹ ಕೆರೆಗಳ ಪುನರುಜ್ಜೀವನ ಮಾಡುವಂಥದ್ದು. ಈಗ ಆಲ್ರೆಡಿ ಲೈಕ್ ಅತಿಕ್ರಮಣ ಆಗಿರುವಂತಹ ಕೆರೆಗಳನ್ನ ತಿರ್ಗಾ ಅದನ್ನ ಸರ್ಕಾರದ ತೆಕ್ಕೆಗೆ ತೆಗೆದುಕೊಂಡು ಅಥವಾ ಆ ಅತಿಕ್ರಮಣವನ್ನ ತೆರವುಗೊಳಿಸಿ ಆ ಮೂಲಕ ಕೆರೆಗಳ ಒಂದಷ್ಟು ಪುನರುಜ್ಜೀವನ ಅಥವಾ ಅಲ್ಲಿ ಸೇರ್ಕೊಂಡಿರುವಂತಹ ಹೂಳನ್ನ ಎತ್ತುವುದ್ರ ಮೂಲಕ ಅಥವಾ ಹೂಳನ್ನ ತೆಗೆಯೋದ್ರ ಮೂಲಕ ಮಳೆ ಬಂದ ಸಮಯದಲ್ಲಿ ನೀರು ಸಂಗ್ರಹ ಆಗೋ ರೀತಿಯಲ್ಲಿ ನೋಡಿಕೊಂಡು ಆ ಕೆರೆಗಳನ್ನು ಪುನರುಜ್ಜೀವನ ಮಾಡೋದಿದೆ. ಕೆರೆಗಳಿಗೆ ಬಿಡುವಂತಹ ತ್ಯಾಜ್ಯ ನೀರುಗಳನ್ನು ಅಥವಾ ಕೈಗಾರಿಕಾ ತ್ಯಾಜ್ಯ ನೀರು ಅಂತ ಕರಿತೀವಿ ಅಥವಾ ರಾಸಾಯನಿಕ ಮಿಶ್ರಿತ ನೀರು ಅಂತ ಏನು ಕರಿತೀವಿ, ಇವೆಲ್ಲವನ್ನು ಕೂಡ ಸಂಸ್ಕರಣೆ ಮಾಡಿ ಆ ನಂತರದಲ್ಲಿ ಕೆರೆಗಳಿಗೆ ಬಿಡೋದ್ರ ಮೂಲಕ ಒಂದು ಕೆರೆಗಳನ್ನ ಪುನರುಜ್ಜೀವನ ಮಾಡ್ಬೋದು ಅಂತಾನೆ ಹೇಳ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ನ್ಯೂ ಟೆಕ್ನಾಲಜೀಸ್ ಅಂತ ಕರಿತೀವಿ. ಅಂದರೆ BWSSB ಒಂದು ಪ್ಲಾನ್ ಹಾಕೊಂಡಿದೆ, ಅಂದರೆ ಭವಿಷ್ಯಕ್ಕಾಗಿ ಬ್ಲೂ ಪ್ರಿಂಟ್ ಅಂತ ಒಂದು ಯೋಜನೆ ಇದೆ. ಸೊ ಈ ಶೀರ್ಷಿಕೆ ಅಡಿನಲ್ಲಿ ನೀರು ನಿರ್ವಹಣೆಗಾಗಿ ಕೆಲವು ವಿನೂತನವಾದಂತಹ ಅಥವಾ ಕೆಲವು ನವೀನ ಅಂಶಗಳನ್ನ ಇದು ಮಾಡ್ಕೊಂಡಿದೆ. ಅದು ಯಾವುದಾದ್ರು ಅಂತ ನೋಡೋದಾದ್ರೆ ವಾಟರ್ ಫ್ಯೂಚರ್ ಹಬ್ ಅಂತ ಒಂದು ವೇದಿಕೆಯನ್ನು ಸ್ಥಾಪನೆ ಮಾಡುವಂಥದ್ದು. ಆ ಮೂಲಕ ನೀರಿನ ಈ ಸವಾಲುಗಳನ್ನ ಎದುರಿಸಲು ಹೊಸ ಆಲೋಚನೆಗಳು ಅಥವಾ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ಜ್ಞಾನ ಮತ್ತು ಸಾಮರ್ಥ್ಯವನ್ನು ಹಂಚಿಕೊಳ್ಳಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ತಜ್ಞರೊಂದಿಗೆ ಸ್ಥಳೀಯ ಕಂಪನಿಗಳನ್ನ ಸಂಪರ್ಕಿಸುವಂತಹ ಒಂದು ಯೋಜನೆ ಆಗಿರುತ್ತೆ. ಅದ್ರ ಜೊತೆಗೆ ನೀರಿನ ಕೇಂದ್ರವನ್ನು ಸ್ಥಾಪಿಸುವುದರಿಂದ ಜನರಲ್ಲಿ ನೀರಿನ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಅಥವಾ ನೀರಿನ ಮರುಬಳಕೆಯಂತಹ ಪರಿಕಲ್ಪನೆಗಳನ್ನ ಉತ್ತೇಜಿಸಗೊಳಿಸುವುದು ಅಥವಾ ಉತ್ತೇಜನ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಒಂದು ವಾಟರ್ ಫ್ಯೂಚರ್ ಹಬ್ ಅಂತ ಅಥವಾ ಭವಿಷ್ಯಕ್ಕಾಗಿ ಬ್ಲೂ ಪ್ರಿಂಟ್ ಅನ್ನುವಂತಹ ಈ ಒಂದು ನೀತಿಯನ್ನು ಅಳವಡಿಸ್ಕೋಬೇಕು. ಕೇವಲ ಇದು ಪೇಪರ್ ಮೇಲೆ ಅಷ್ಟೇ ಇಡೋದಂತಲ್ಲ ಅಥವಾ ಇದು ಕೇವಲ ಒಂದು ಪ್ಲಾನ್ಡಾಗಿ ಅಷ್ಟೇ ಇಡೋದಲ್ಲ. ಈ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಈ ಪ್ಲಾನ್ನ ಕೈಗೊಳ್ಳಬೇಕು. ಆ ಮೂಲಕ ನಾವು ನೀರಿನ ಸಮಸ್ಯೆಯನ್ನು ಹೊರಬರ್ಬೋದು. ಇನ್ನೊಂದು ಜನಕೇಂದ್ರಿತ ಯೋಜನೆ ಅಂತ ಕರಿತೀವಿ. ಅಂದರೆ ಜನರನ್ನೇ ನಾವೇನೋ ಒಂದು ಪ್ಲಾನ್ ಮಾಡ್ತಾ ಇದೀವಿ, ಯಾವಾಗ್ಲೂ ಸರ್ಕಾರಗಳು ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ. ಅಂದರೆ ಮೇಲಿನಿಂದ, ಅಂದರೆ ಎಲ್ಲೋ AC ರೂಮಲ್ಲೋ ಅಥವಾ ಇನ್ನೆಲ್ಲೋ ಒಂದು ಹೋಟೆಲ್ ರೂಮ್ನಲ್ಲೋ ಕೂತ್ಕೊಂಡು ಒಂದಷ್ಟು ಕಾನೂನುಗಳನ್ನ ರೂಪಣೆ ಮಾಡಿಬಿಡ್ತಾರೆ, ಒಂದಷ್ಟು ನೀತಿ ನಿಯಮಗಳನ್ನ ರೂಪಣೆ ಮಾಡಿಬಿಟ್ಟು ಜನರ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬರ್ತಾರೆ. ಅದು ಆಗೋದಿಲ್ಲ. ಅದ್ರ ಬದಲು ಆಯಾ ಏರಿಯಾ ವೈಸನ್ನೇ, ಅಂದರೆ ಬೆಂಗಳೂರು ಒಂದು ಕೋಟಿಗೂ ಮೀರಿ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಒಂದೊಂದು ಸೆಕ್ಟರ್
ಸೆಕ್ಟರ್ ವೈಸ್ ಮಾಡಿ ಅಥವಾ ಒಂದೊಂದು ಲೈಕ್ ಏರಿಯಾ ವೈಸ್ ಒಂದು ಪ್ಲಾನ್ ಮಾಡಿ. ಸೊ ಅಲ್ಲಿನ ಜನರನ್ನೇ ಏನು ಸಮಸ್ಯೆ ಇದೆ, ಸೊ ಇದರ ಪರಿಹಾರ ಕ್ರಮಗಳು, ಯಾಕೆಂದ್ರೆ ಇಲ್ಲಿ ಸರ್ಕಾರಕ್ಕಿಂತ ಅಲ್ಲೇ ವಾಸ ಮಾಡೋ ಜನಕ್ಕೆ ಅದು ಸಮಸ್ಯೆಗಳು ಗೊತ್ತು, ಅದ್ರ ಜೊತೆಗೆ ಕೆಲವು ಜನಕ್ಕೆ ಪರಿಹಾರಗಳು ಕೂಡ ಗೊತ್ತಿರುತ್ತೆ. ಸೊ ಸಮಸ್ಯೆಗಳು ಮತ್ತು ಪರಿಹಾರಗಳನ್ನ ಎರಡನ್ನೂ ಗ್ರಹಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಥಳೀಯ ಜನರ ಅಥವಾ ಸ್ಥಳೀಯ ಒಂದು ಈ ಲೈಕ್ ಜನರನ್ನು ರೂಪಿಸ್ಕೊಂಡು ಸ್ಥಳೀಯ ಜನರನ್ನ ಯೋಜನೆಗಳಲ್ಲಿ ಒಳಗೊಳ್ಳುವುದ್ರ ಮೂಲಕ ಇಲ್ಲಿ ಸ್ಥಳೀಯವಾಗಿರುವಂತಹ ನೀರಿನ ಮೂಲಗಳನ್ನ ನಿರ್ವಹಣೆ ಮಾಡುವಂಥದ್ದು. ಅಂದ್ರೆ ಸ್ಥಳೀಯವಾಗಿ ಕಂಡು ಬರುವಂತಹ ಸಣ್ಣ ಪುಟ್ಟ ಹಳ್ಳಗಳು, ಕೊಳ್ಳಗಳು, ತೊರೆಗಳು ಅಥವಾ ಒಂದಷ್ಟು ಏನು ಲೈಕ್ ನೀರಿನ ಒಂದು ಕೆರೆಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಉಳಿಸಿಕೊಂಡು ಮುಂದಿನ ಪರಂಪರೆಗೆ ಅಥವಾ ಇನ್ನೊಂದಷ್ಟು ಸುಸ್ಥಿರವಾಗಿ ಬಳಸಿಕೊಂಡು ಅವನ್ನ ಮುಂದಿನ ಪರಂಪರೆಗೆ ಸಾಗಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಇದಿಷ್ಟು ಕ್ರಮಗಳನ್ನ ಅಳವಡಿಸ್ಕೊಂಡಿದ್ದೇ ಆದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಂದ ಲೈಕ್ ಈ ಜಲಕ್ಷಾಮದ ಸಮಸ್ಯೆಗಳಿಂದ ಮುಂದೆ ನಾವು ಹೊರಬರ್ಬೋದಾಗಿದೆ. ಮೇನ್ವಾಗಿ ನಾವು ಅಳವಡಿಸ್ಕೋಬೇಕಾಗಿರೋದು ನೀರಿನ ಹಿತ ಬಳಕೆ. ಎರಡನೇದು ಸಂಸ್ಕರಣೆ, ಈ ಬಳಸಿದಂಥ ನೀರನ್ನು ಸಂಸ್ಕರಣೆ ಮಾಡುವಂಥದ್ದು ಅಥವಾ ರೀಯೂಸ್ ಅಂತ ಕರಿತೀವಿ, ಅದನ್ನು ರೀಯೂಸ್ ಮಾಡುವಂಥದ್ದು. ಇನ್ನೊಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರಿನ ಕೊಯ್ಲು, ಆ್ಯಂಡ್ ಈಗ ಇರುವಂತಹ ಕೆರೆಗಳನ್ನು ಪುನರುಜ್ಜೀವನಗೊಳಿಸುವಂಥದ್ದು. ಆ ಪುನರುಜ್ಜೀವನಗೊಳಿಸೋದ್ರ ಮೂಲಕ ಬೆಂಗಳೂರಿನ ಅಂತರ್ಜಲದ ಮಟ್ಟವನ್ನು ಮರುಪೂರ್ಣ ಮಾಡುವಂಥದ್ದು ಅಥವಾ ಹೆಚ್ಚಳಗೊಳಿಸುವಂಥದ್ದು. ಈ ರೀತಿಯಾಗಿ ಮಾಡಿದ್ರೆ ಮುಂದೆಂದೂ ಕೂಡ ಒಂದು ಜಲಕ್ಷಾಮಕ್ಕೆ ದಾರಿ ಮಾಡಿಕೊಡೋದಿಲ್ಲ ಅಂತಲೇ ನಾನು ಬಯಸ್ತೀನಿ. ಈ ನೀರಿನ ಸಮಸ್ಯೆ, ಇದಿಷ್ಟು ನೀರಿನ ಸಮಸ್ಯೆ ಆದರೆ ಈ ನೀರಿನ ಸಮಸ್ಯೆಯಿಂದ ಹೊರಬರೋದಕ್ಕೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಭಾರತ ಸರ್ಕಾರ ಆಗಿರ್ಬೋದು ಯಾವೆಲ್ಲ ಒಂದು ಪ್ರಮುಖ ಯೋಜನೆಗಳನ್ನ ಕೈಗೊಂಡಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಎಂ ಜಿ ನರೇಗಾವನ್ನು ಬಳಸಿಕೊಂಡು ಕೆರೆಗಳಲ್ಲಿರುವಂತಹ ಹೂಳನ್ನು ಎತ್ತೋದಾಗಿರ್ಬೋದು ಅಥವಾ ನದಿಗಳಲ್ಲಿ ಸೇರ್ಕೊಂಡಿರುವಂಥ ಗಲೀಜನ್ನು ತೆಗೆಸೋದಾಗಿರ್ಬೋದು ಅಥವಾ ಲೈಕ್ ನೀರಿನ ಮೂಲಗಳನ್ನ ಸ್ವಚ್ಛಗೊಳಿಸೋದಾಗಿರ್ಬೋದು. ಈ ರೀತಿಯಾಗಿ ಒಂದು ನೀರಿನ ಸಂರಕ್ಷಣೆಗಾಗಿ ಎಂ ಜಿ ನರೇಗಾವನ್ನು ಬಳಸ್ಕೊಂಡಿದೆ. ಅದರ ಜೊತೆಗೆ ಜಲಕ್ರಾಂತಿ ಅಭಿಯಾನ, ರಾಷ್ಟ್ರೀಯ ಜಲ ಮಿಷನ್, ಅಟಲ್ ಭೂಜಲ್ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಗಂಗಾ ರಾಷ್ಟ್ರೀಯ ಮಿಷನ್, ಈ ರೀತಿಯಾದಂಥ ನಾನಾ ಅಂಶಗಳನ್ನ ಹಾಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಬಟ್ ಈ ಇಂಪ್ಲಿಮೆಂಟೇಷನ್ ಎಷ್ಟು ಮಟ್ಟಿಗೆ ನಡೀತಾ ಇದೆ, ಅದರಿಂದ ಎಷ್ಟು ನಾವು ಉಪಯೋಗವನ್ನು ಪಡಿತಾ ಇದ್ದೀವಿ ಅಂತ ನೋಡಿದ್ರೆ ಅದು ಬೇರೆಯ ಅಂಶವನ್ನೇ, ಅದು ಬೇರೆದಾದಂಥ ಒಂದು ಪುಟವನ್ನೇ ತೆರೆದಿಡುತ್ತೆ. ಅದ್ರ ಜೊತೆಗೆ ಕರ್ನಾಟಕದಿಂದ ಯಾವ್ಯಾವ ಯೋಜನೆಗಳಿದೆ ಅಂದರೆ ಕೆಲವು ನಾನು ನಿಮ್ಗೆ ಇಲ್ಲಿ ಹೇಳೋದಕ್ಕೆ ಬಯಸುವಂಥದ್ದು ಮನೆ ಮನೆಗೆ ಗಂಗೆ ಯೋಜನೆ ಆಗಿರ್ಬೋದು, ಜಲಧಾರೆ, ಜಲವರ್ಷ, ಈ ರೀತಿಯಾಗಿ ಕೆಲವು ಅಂಶಗಳನ್ನ ಕರ್ನಾಟಕ ಸರ್ಕಾರ ಕೂಡ ಜಲಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿದೆ. ಬಟ್ ಹಾಕೊಂಡಿರುವಂತಹ ಯೋಜನೆಗಳನ್ನ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಸೊ ಇಂಪ್ಲಿಮೆಂಟಿಂದ ಎಷ್ಟು ನಾವು ಪರಿಹಾರಗಳನ್ನ ಕಂಡುಕೊಳ್ತಾ ಇದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯವಾಗಿರುತ್ತೆ. ಸೊ ಇದ್ರ ಜೊತೆಗೆ ಒನ್ ವಾಟರ್ ವಿಧಾನ ಅಂತ ಕರಿತೀವಿ. ಅಂದರೆ ಒನ್ ವಾಟರ್ ಅಂದರೆ ಲೈಕ್ ಇರುವಂತಹ ಏಕ ನೀರನ್ನು ಅಥವಾ ಲೈಕ್ ಯಾವುದೇ ಮೂಲದಿಂದ ಬರಲಿ ಆ ನೀರನ್ನು ಲೆಕ್ಕಿಸಿದ್ರೆ ಆ ಲೈಕ್ ನೀರಿಗೆ ಒಂದು ಮೌಲ್ಯ ಇದೆ ಅಂತ ಒಂದು ಗುರುತಿಸಿರ್ತೀವಲ್ಲ, ಸೊ ಆ ಗುರುತಿಸುವಂತಹ ಅಂಶವನ್ನು ಒನ್ ವಾಟರ್ ಅಪ್ರೋಚ್ ಅಂತ ಕರಿತೀವಿ. ಸೊ ಈ ಒನ್ ವಾಟರ್ ಅಪ್ರೋಚ್ ಮಾಡೋದ್ರ ಮೂಲಕ ಪರಿಸರ ಮತ್ತು ಆರ್ಥಿಕ ಪ್ರಯೋಜನಗಳಿಗಾಗಿ ಏನು ಸಮುದಾಯ ಆಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಕೈಗಾರಿಕೆಗಳು, ರೈತರು, ಸಂರಕ್ಷಣಾಕಾರರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಇತರರನ್ನ ಒಂದೆಡೆ ಸೇರಿಸುವ ಮತ್ತು ಜಲಮೂಲಗಳನ್ನು ಒಂದು ಸಮಗ್ರ, ಅಂತರ್ಗತ ಮತ್ತು ಸುಸ್ಥಿರ ರೀತಿಯಲ್ಲಿ ನಿರ್ವಹಿಸುವುದನ್ನು ಒಳಗೊಂಡಿರೋದೇ ಈ ಒನ್ ವಾಟರ್ ಅಪ್ರೋಚ್ ಅಂತ. ಸೊ ಈ ಒನ್ ವಾಟರ್ ಅಪ್ರೋಚ್ನ ಅಳವಡಿಸ್ಕೊಂಡ್ರೂ ಕೂಡ ಈ ಎಷ್ಟೋ ಸಮಸ್ಯೆಗಳನ್ನ, ಅಂದರೆ ಜಲಕ್ಕೆ ಸಂಬಂಧಿಸಿದ ಎಷ್ಟೋ ಸಮಸ್ಯೆಗಳನ್ನ ನಾವು ಪರಿಹಾರವನ್ನು ಕಂಡುಕೋಬಹುದಾಗಿದೆ. ಒಂದು ಎಫೆಕ್ಟಿವ್ ಅಥವಾ ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಯಾವುದಾದ್ರು ಇದ್ರೆ ಅದಕ್ಕೆ ಒಂದು ಕೇಸ್ ಸ್ಟಡಿಯಾಗಿ ನಾವು ಸಿಂಗಾಪುರ್ನ ತೆಗೆದುಕೊಳ್ಳುವಾಗಿದೆ. ಸಿಂಗಾಪುರ್ ಲೈಕ್ ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಸಿಂಗಾಪುರ್ ಒಂದು ಸಣ್ಣ ದೇಶವಾಗಿದೆ. ಅಂದರೆ ಲೈಕ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ ಏಷ್ಯಾ ಖಂಡದಲ್ಲಿ ಕಂಡು ಬರುವಂತಹ ಅಂದರೆ ಸಮುದ್ರದಲ್ಲೇ ಸುತ್ತುವರೆದಿರುವಂತಹ, ಸಮುದ್ರದಲ್ಲೇ ಗಡಿಯನ್ನು ಹೊಂದಿರುವಂತಹ ಸಿಂಗಾಪುರ್ ಅತಿ ಹೆಚ್ಚು ನದಿಗಳನ್ನೇನು ಹೊಂದಿಲ್ಲ ಅಥವಾ ಅತಿ ಹೆಚ್ಚು ಮಳೆಯನ್ನು ಕೂಡ ಪಡೆಯೋದಿಲ್ಲ ಅಥವಾ ಲೈಕ್ ಇಷ್ಟಿದ್ರೂ ಕೂಡ ಅಲ್ಲಿನ ಜನಸಂಖ್ಯೆಗೆ ಮತ್ತು ಅಲ್ಲಿನ ಕೈಗಾರಿಕೆಗೆ ಹೇಗೆ ಅದು ನೀರನ್ನು ಹೊಂದಿಸ್ಕೋತಾ ಇದೆ ಅಥವಾ ಅದು ಲೈಕ್ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಜಲಕ್ಷಾಮವನ್ನು ಎದುರಿಸ್ತಾ ಇಲ್ಲ. ಸೊ ಹಾಗಿದ್ರೆ ಅದು ಹೇಗೆ ಒಂದು ವಾಟರ್ನ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಮೊದಲಿಗೆ ಮಳೆ ನೀರನ್ನು ಸಂಗ್ರಹಣೆ ಮಾಡುವಂಥದ್ದು. ಅಂದರೆ ತನಗೆ ಮಳೆ ಅಂದರೆ ಸಿಂಗಾಪುರದಲ್ಲಿ ಮಳೆ ಆಗುವಂತಹ ಸಮಯದಲ್ಲಿ ಮಳೆ ಸಂಗ್ರಹಣೆಯನ್ನು ಮಾಡುವಂಥದ್ದು. ಅದು ಬರೋಬ್ಬರಿ 20% ಮಳೆಯನ್ನು ಕ್ಯಾಚ್ ಮಾಡ್ಕೋತಾ ಇದೆ. ಸೊ ಅದ್ರ ಜೊತೆಗೆ ಮರುಬಳಕೆಯ ನೀರು ಅಂತ ಕರೆಯುವಂಥದ್ದು, ಅಂದರೆ ಆಲ್ರೆಡಿ ಬಳಸಿರುವಂಥ ನೀರನ್ನು ಸಂಸ್ಕರಿಸಿ ಆ ನೀರನ್ನು ತೃತೀಯ ಅಥವಾ ದ್ವಿತೀಯ ಒಂದು ಬಳಕೆಗೆ ಬಳಸ್ಕೊಳ್ಳುವಂಥದ್ದು. ಬರೋಬ್ಬರಿ 30% ಬೇಡಿಕೆಯನ್ನು ಇಲ್ಲಿ ಅಂದರೆ ಈ ಸಂಸ್ಕರಿಸಿದ ನೀರನ್ನು ಬಳಸ್ಕೊಳ್ಳೋದ್ರ ಮೂಲಕ 30% ನೀರಿನ ಬೇಡಿಕೆಯನ್ನು ಈಡೇರಿಸ್ತಿದೆ. ನೀವೆಲ್ಲ ಊಹಿಸ್ಬೋದು ಎಷ್ಟು ಮಟ್ಟಿಗೆ ಇದು ಎಫೆಕ್ಟಿವ್ ಅಂತ. ಅಂದರೆ ನಾವೇನಾದರೂ ರೀಯೂಸ್ ಮಾಡಿಕೊಂಡ್ರೆ ಆಲ್ರೆಡಿ ಯೂಸ್ ಮಾಡಿರುವಂತಹ ನೀರನ್ನು ಸಂಸ್ಕರಣೆ ಮಾಡಿ ಆ ನೀರನ್ನು ಬೇರೆದಕ್ಕೆ ಬಳಸ್ಕೊಂಡ್ರೆ, ಅಂದರೆ ಲೈಕ್ ಗಾರ್ಡನಿಂಗು ಅಥವಾ ಲೈಕ್ ಕಾರ್ ವಾಷಿಂಗು ಅಥವಾ ಪಾರ್ಕ್ಗಳಲ್ಲಿ ಅಥವಾ ಕೈಗಾರಿಕೆಗಳಿಗೆ ಬಳಸ್ಕೊಳ್ಳೋದ್ರ ಮೂಲಕ
ನೀರಿನಲ್ಲಿ ಬೇಡಿಕೆ ಏನು ಬರ್ತಾ ಇದೆ ಅಂದರೆ ಡಿಮ್ಯಾಂಡ್ ಏನಿದೆ ಅದ್ರಲ್ಲಿ ಬರೋಬ್ಬರಿ 30% ಅಷ್ಟು ಇದನ್ನೇ ಬಳಸ್ಕೊತಾ ಇದೆ. ಇನ್ನೊಂದು ಡಿಸಾಲ್ಟೆಡ್ ವಾಟರ್ ಅಂತ ಕರಿತೀವಿ, ಅಂದರೆ ಸುತ್ತಲೂ ಸಮುದ್ರ ಇರೋದ್ರಿಂದಾಗಿ ಬರೋಬ್ಬರಿ ಒಂದು 10% ಈ ಸಮುದ್ರ ನೀರನ್ನು ಬಳಸ್ಕೊಂಡು ಲವಣಾಂಶವನ್ನು ತೆಗೆದು ಅದನ್ನು ಬಳಕೆ ಯೋಗ್ಯವಾದಂತಹ ಒಂದು ನೀರನ್ನು ಮಾಡೋದಾಗಿರ್ಬೋದು. ಈ ರೀತಿಯಾಗಿ ಬರೋಬ್ಬರಿ ಒಂದು ಅಸಾಂಪ್ರದಾಯಿಕ ಅಂದರೆ ನದಿಗಳು, ಕೆರೆಗಳು ಇದ್ಯಾವುದೂ ಅಲ್ದಲೆ ಅಥವಾ ಅಂತರ್ಜಲದೂ ಅಲ್ದಲೆ ಬರೋಬ್ಬರಿ ಈ ಅಸಾಂಪ್ರದಾಯಿಕ ಮೂಲಗಳಿಂದ ಬರೋಬ್ಬರಿ 60%ಕ್ಕೂ ಹೆಚ್ಚು ನೀರನ್ನು ಬಳಸ್ಕೋತಾ ಇದೆ ಅಥವಾ ನೀರನ್ನು ಪಡಿತಾ ಇದೆ. ಸೊ ಈ ಮೂಲಕ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ, ಅಥವಾ ಈ ಮೂಲಕ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಒಂದು ಎಫೆಕ್ಟಿವ್ ಅದು ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದೊಂದು ಸಣ್ಣ ದೇಶ, ಅದು ಒಂದು ಪುಟ್ಟ ದೇಶ ಇದನ್ನು ಅಳವಡಿಸ್ಕೊಳ್ಳೋದಾಗಿದ್ರೆ ನಮ್ಮ ಭಾರತದ ಅಥವಾ ITBT ಹಬ್ ಅಂತ ಕರಿತೀವಿ, ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಅಥವಾ ಬೆಂಗಳೂರು ಭಾರತದ ಬ್ರೈನ್ ಅಂತ ಕರಿತೀವಿ, ಇಷ್ಟೊಂದೆಲ್ಲ ಬಿರುದುಗಳನ್ನ ಹೊಂದಿರುವಂತಹ ಬೆಂಗಳೂರು ಅಂದರೆ ಕೋಟಿ ದುಡಿತಾ ಇದೆ, ಕೋಟಿ ಜನಸಂಖ್ಯೆ ಇದೆ, ಕೋಟಿ ಟ್ಯಾಕ್ಸ್ ಅನ್ನು ಪಡಿತಾ ಇದೆ, ಕೋಟಿ ದುಡ್ಡನ್ನು ಅರ್ನ್ ಮಾಡ್ತಿದೆ. ಸೊ ಇಲ್ಲಿ ಯಾವುದು ದುಡ್ಡಿಗೂ ಬರ ಇಲ್ಲ, ಯೋಜನೆಗಳಿಗೂ ಬರ ಇಲ್ಲ, ಅದು ಜನರಿಗೆ ಬರ ಇಲ್ಲ, ತಂತ್ರಜ್ಞಾನಕ್ಕೆ ಬರ ಇಲ್ಲ. ಸೊ ಯಾವುದಕ್ಕೂ ಬರ ಇಲ್ಲದಲ್ಲಿರುವಂತಹ ಈ ಸಿಟಿನಲ್ಲಿ ಇಷ್ಟು ಸಿಂಪಲ್ ಅಂಶಗಳನ್ನ ನಾವು ಯಾಕೆ ಅಳವಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ಅಳವಡಿಸ್ಕೊಂಡು ಸಮಸ್ಯೆಯನ್ನು ಯಾಕೆ ಬಗೆಹರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ? ಸೊ ನೀವೇ ಯೋಚನೆ ಮಾಡಬೇಕಾಗಿದೆ. ಸೊ ಇದಿಷ್ಟು ವಿಡಿಯೋ ಅಂದರೆ ಭಾರತದ ಬೆಂಗಳೂರಿನ ಜಲಕ್ಷಾಮದ ಸಂಬಂಧಿಸಿದಂತಹ ಈ ವಿಡಿಯೋ. ಸೊ ಜಲಕ್ಷಾಮ ಅಂದರೆ ಏನು, ಜಲಕ್ಷಾಮಕ್ಕೆ ಏನೇನೆಲ್ಲ ಕಾರಣಗಳೇನೇನು, ಅದು ಪರಿಣಾಮಗಳು ಅಥವಾ ಅದರಿಂದ ಹೊರಬರುವಂತಹ ಪರಿಹಾರ ಕ್ರಮಗಳು ಆ್ಯಂಡ್ ಕೇಸ್ ಸ್ಟಡೀಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.